ಬಿಗ್ ಬಾಸ್ ಸೀಸನ್ 12 ಶುರುವಾಗಿ 3 ವಾರ ಕಳೆದು 4ನೇ ವಾರಕ್ಕೆ ಕಾಲಿಟ್ಟಿದೆ. ಈ ನಡುವೆ ಬಿಗ್ ಬಾಸ್ ಮನೆಯಲ್ಲಿ ಹಲವು ಸ್ಪರ್ಧಿಗಳ ನಡುವೆ ವಾದ ವಿವಾದಗಳು ಬಂದವು. ಇದಕ್ಕೆ ಸರಿಯಾದ ಕಾರಣಗಳಿಂದ ವೀಕೆಂಡ್ನಲ್ಲಿ ಕಿಚ್ಚನ ಕ್ಲಾಸ್ ಕೂಡ ಸಿಕ್ಕಿದೆ. ಇನ್ನು ನಿನ್ನೆ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟ 3 ಸ್ಪರ್ಧಿಗಳು ಸೇರಿದಂತೆ ಒಟ್ಟು 17 ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಲ್ಲಿದ್ದಾರೆ. ಹೀಗಿರುವಾಗ ಗಿಲ್ಲಿ ಹಾಗೂ ರಕ್ಷಿತಾಳಿಗೆ ಅತಿ ಹೆಚ್ಚು ಜನರ ಬೆಂಬಲ ಸಿಕ್ತಿದೆ. ಹೌದು, ಮಂಗಳೂರು ವಿಶ್ವವಿದ್ಯಾನಿಲಯ ಕಾಲೇಜಿನ ಹುಡುಗಿಯರು ಸೇರಿದಂತೆ ಹುಡುಗರು ಈ ಬಾರಿ ಗಿಲ್ಲಿ ನಟ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಆಗ್ತಾರೆ ಮತ್ತು ನಮ್ಮೂರಿನ ಹುಡುಗಿ ರಕ್ಷಿತಾ ರನ್ನರ್ ಅಪ್ ಆಗ್ತಾರೆ ಎಂದು ಹೇಳಿದ್ದಾರೆ. ರಕ್ಷಿತಾಳಿಗೆ ಹಿಂಸೆ ನೀಡಿದ ಅಶ್ವಿನಿ ಹಾಗೂ ಜಾನ್ವಿಗೆ ಬಾಯಿಗೆ ಬಂದಂತೆ ಬೈದಿದ್ದಾರೆ. ಅಲ್ಲದೆ ರಕ್ಷಿತಾಳ ಹತ್ರ ನೀನು ಎಲ್ಲಿಂದ ಬಂದಿದ್ದು ಎಂದು ಗೊತ್ತಿದೆ ಎಂದು ಅಶ್ವಿನಿ ಹೇಳಿದ್ದಾರೆ. ಅದು ಅವರಿಗೆ ಬೇಕಿತ್ತಾ? ನಮ್ಮ ಊರಿನ ಬಗ್ಗೆ ಮಾತಾಡ್ಲಿಕ್ಕೆ ಅವಳಿಗೆ ಏನ್ ಅರ್ಹತೆ ಇದೆ ಎಂದು ಪ್ರಶ್ನಿಸಿದ್ದಾರೆ. ಬಿಗ್ ಬಾಸ್ ಮನೆಗೆ ಬಂದ ಮೇಲೆ ಎಲ್ಲರೂ ಒಂದೇ, ಸೆಲೆಬ್ರಿಟಿ ಅಂತ ಯಾರು ಇಲ್ಲ, ದಬ್ಬಾಳಿಕೆ ಯಾರನ್ನೂ ಮಾಡಬಾರ್ದು, ಬಿಗ್ ಬಾಸ್ ಎಂಟರ್ಟೈನ್ಮೆಂಟ್ ಶೋ ಆಗಿ ಇರಬೇಕೇ ಹೊರತು ಊರಿನ ವಿಷಯಕ್ಕೆ ಬಂದ್ರೆ ಸರಿ ಇರಲ್ಲ ಎಂದು ಅಶ್ವಿನಿಯ ಮೇಲೆ ಕಾಲೇಜ್ ಹುಡುಗಿಯರು ಗರಂ ಆಗಿದ್ದಾರೆ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಗೇನಿಸ್ತದೆ ಕಮೆಂಟ್ ಮಾಡಿ.